നിങ്ങളെല്ലാവരും ഒരു റിയാലിറ്റി അക്സെപ്റ്റ് ചെയ്യണം. പോലീസിനും ഈ സൊസൈറ്റിയിലെ നല്ലൊരു ശതമാനം ആളുകൾക്കും ഈ കേസിന്റെ സത്യാവസ്ഥ എന്താണെന്ന് നന്നായിട്ട് അറിയാം. ഇയാളാളൊരു കില്ലാടിയാ. ചുമ്മാതാണോ പോലീസുകാർ പോലും ചൊല്ലു പറഞ്ഞത്? കഴിഞ്ഞില്ലേ? കഴിഞ്ഞ ഈ ആക്സിഡന്റ് കാര്യം എന്താ അവരോട് പറയാൻ പറ്റാത്തെ? അവരെ രക്ഷിക്കാനാണെങ്കിലും. ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಭಾರತೀಯ ಸಿನಿಮಾದ ಇತಿಹಾಸದಲ್ಲಿ ಅತ್ಯಂತ ಬುದ್ಧಿವಂತಿಕೆಯ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದಾದಂಥ ದೃಶ್ಯಂ ಮೂವಿ ಬಗ್ಗೆ ಸಂಪೂರ್ಣ ರಿವ್ಯೂ ನೋಡೋಣ. ಈ ಒಂದು ಮೂವಿಯಲ್ಲಿ ನಿರ್ದೇಶಿಸಿರುವುದು ಜಿತು ಜೋಸೆಫ್ ಮತ್ತು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವುದು ಮೋಹನ್ ಲಾಲ್. ಈ 2013ರಲ್ಲಿ ಬಿಡುಗಡೆಯಾದ ಈ ಒಂದು ಮಲಯಾಳಂ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಹೊಸ ಮೈಲಿಗಲ್ಲು ನಿರ್ಮಿಸಿತ್ತು. ಈ ಒಂದು ಮೂವಿಯಲ್ಲಿ ಜಾರ್ಜ್ ಕುಟ್ಟಿ ಎಂಬ ಸಾಮಾನ್ಯ ವ್ಯಕ್ತಿ ಒಂದು ಟೇಬಲ್ ಕಿವಿ ವ್ಯವಹಾರ ನಡೆಸ್ತಿರ್ತಾನೆ. ಆತ ಹೆಚ್ಚು ವಿದ್ಯಾಭ್ಯಾಸ ಮಾಡಿರಲ್ಲ, ಆದರೆ ಸಿನಿಮಾಗಳನ್ನು ನೋಡಿ ಜೀವನದ ಅನೇಕ ಪಾಠಗಳನ್ನು ಕಲ್ತಿರ್ತಾನೆ. ತನ್ನ ಪತ್ನಿ ರಾಣಿ ಮತ್ತು 2 ಹೆಣ್ಣು ಮಕ್ಕಳೊಂದಿಗೆ ಸಂತೋಷದ ಜೀವನ ನಡೆಸ್ತಿರ್ತಾನೆ. ಒಂದು ನಿರೀಕ್ಷಿತ ಘಟನೆ ಅವರ ಕುಟುಂಬದ ಬದುಕನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಒಂದು ಅಪಘಾತದ ಬಳಿಕ ಕುಟುಂಬವು ದೊಡ್ಡ ಸಂಕಷ್ಟಕ್ಕೆ ಸಿಲುಕುತ್ತೆ. ನಂತರ ಜಾರ್ಜ್ ಕುಟಿ ತನ್ನ ಕುಟುಂಬವನ್ನು ರಕ್ಷಿಸಲು ರೂಪಿಸುವ ಯೋಜನೆಗಳೇ ಚಿತ್ರದ ಪ್ರಮುಖ ಅಂಶಗಳಾಗಿರ್ತವೆ. ಕತೆ ಮುಂದುವರೆದಂತೆ ಪ್ರತಿಯೊಂದು ದೃಶ್ಯವು ಪ್ರೇಕ್ಷಕರಲ್ಲಿ ಕುತೂಹಲ ಹೆಚ್ಚಿಸುತ್ತಾ ಹೋಗುತ್ತೆ. ಈ ಒಂದು ಮೂವಿಯಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ ಮೋಹನ್ ಲಾಲ್ ಅವರ ಅಭಿನಯವೇ ಚಿತ್ರದ ಜೀವಾಳ. ಸಾಮಾನ್ಯ ಕುಟುಂಬದ ವ್ಯಕ್ತಿಯೊಬ್ಬನು ಸಂಕಷ್ಟದ ಸಂದರ್ಭದಲ್ಲಿ ಎಷ್ಟು ಚತುರನಾಗಬಹುದು ಎಂಬುದನ್ನು ಅವರು ಅದ್ಭುತವಾಗಿ ತೋರಿಸಿದ್ದಾರೆ. ಅವರ ಮುಖಭಾವ, ಸಂಭಾಷಣೆ ಮತ್ತು ಭಾವನಾತ್ಮಕ ದೃಶ್ಯಗಳು ಮನಸ್ಸಿಗೆ ತಾಕುತ್ತವೆ. ಹಾಗೆ ಸಪೋರ್ಟಿಂಗ್ ರೋಲ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ ಮೀನಾ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ ರಾಣಿ ಪಾತ್ರದಲ್ಲಿ ಮೀನಾ ಅವರ ಅಭಿನಯ ತುಂಬ ನೈಜವಾಗಿ ಕುಟುಂಬದ ತಾಯಿಯಾಗಿ ಅವರು ಭಯ, ಆತಂಕ ಮತ್ತು ಪ್ರೀತಿಯನ್ನು ಅತ್ಯುತ್ತಮವಾಗಿ ವ್ಯಕ್ತಪಡಿಸಿದ್ದಾರೆ. ಹಾಗೆ ಅದ್ರ ಜೊತೆಗೆ ಆಶಾ ಶರತ್ ಅವರ ಬಗ್ಗೆ ಮಾತಾಡ್ತಾ ಹೋದರೆ ಪೊಲೀಸ್ ಅಧಿಕಾರಿಯಾಗಿ ಆಶಾ ಶರತ್ ಅವರ ಪಾತ್ರ ಚಿತ್ರಕ್ಕೆ ಮತ್ತಷ್ಟು ತೀವ್ರತೆಯನ್ನು ನೀಡುತ್ತೆ. ಅವರ ಹಾಗೂ ಜಾರ್ಜ್ ಕುಟ್ಟಿ ನಡುವಿನ ಮನೋಯುದ್ಧ ಚಿತ್ರದ ದೊಡ್ಡ ಶಕ್ತಿಯಾಗಿದೆ. ನಿರ್ದೇಶನದ ಬಗ್ಗೆ ಮಾತಾಡ್ತಾ ಹೋದರೆ ಜಿತು ಜೋಸೆಫ್ ಅವರ ನಿರ್ದೇಶನ ಈ ಒಂದು ಚಿತ್ರದ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಫಸ್ಟ್ ಹಾಫ್ನಲ್ಲಿ ಸಾಮಾನ್ಯ ಕುಟುಂಬದ ಕಥೆಯಂತೆ ಸಾಗುವ ಸಿನಿಮಾ ದ್ವಿತೀಯಾರ್ಧದಲ್ಲಿ ಸೆಕೆಂಡ್ ಹಾಫ್ನಲ್ಲಿ ಸಂಪೂರ್ಣ ಥ್ರಿಲ್ಲರ್ ಆಗಿ ರೂಪಾಂತರಗೊಳ್ಳುತ್ತೆ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಮಹತ್ವ ನೀಡಿರುವುದು ನಿರ್ದೇಶಕರ ಪ್ರತಿಭೆಯನ್ನು ತೋರಿಸುತ್ತೆ. ಮೂವಿಯ ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಹೋದರೆ ಚಿತ್ರದ ಫೋಟೋಗ್ರಫಿಯನ್ನು ಸುಜಿತ್ ವಾಸುದೇವ್ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದರ ಜೊತೆಗೆ ಕೇರಳದ ಗ್ರಾಮೀಣ ವಾತಾವರಣವನ್ನು ತುಂಬ ನೈಜವಾಗಿ ಸೆರೆ ಹಿಡಿದಿದ್ದಾರೆ. ಸಂಗೀತ ನಿರ್ದೇಶಕರಾದ ಅನಿಲ್ ಜೋಸನ್ ಮತ್ತು ವಿನು ಥೋಮಸ್ ಅವರು ಚಿತ್ರದ ಸಸ್ಪೆನ್ಸ್ ಹಾಗೂ ಭಾವನಾತ್ಮಕ ಕ್ಷಣಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಮಾಡಿದ್ದಾರೆ. ಈ ಒಂದು ಚಿತ್ರದ ವಿಶೇಷತೆ ಬಗ್ಗೆ ಮಾತಾಡ್ತಾ ಹೋದರೆ ದೃಶ್ಯಂ ಕೇವಲ ಒಂದು ಕ್ರೈಮ್ ಥ್ರಿಲ್ಲರ್ ಅಲ್ಲ, ಇದು ಒಂದು ಕುಟುಂಬ, ಪ್ರೀತಿ ಮತ್ತು ಬದುಕಿನ ಮೌಲ್ಯಗಳ ಬಗ್ಗೆ ಹೇಳುವ ಕಥೆಯಾಗಿದೆ. ಬುದ್ಧಿವಂತಿಕೆಯ ಮೂಲಕ ಸಮಸ್ಯೆಗಳನ್ನು ಹೇಗೆ ಎದುರಿಸಬಹುದು ಎಂಬುದನ್ನು ಚಿತ್ರ ಅದ್ಭುತವಾಗಿ ತೋರಿಸಿದೆ. ಅನೇಕ ವಿಮರ್ಶಕರು ಪ್ರೇಕ್ಷಕರು ಈ ಒಂದು ಚಿತ್ರವನ್ನು ಭಾರತೀಯ ಸಿನಿಮಾದ ಅತ್ಯುತ್ತಮ ಥ್ರಿಲ್ಲರ್ಗಳಲ್ಲಿ ಒಂದಾದದ್ದು ಎಂದು ಪರಿಗಣಿಸಿದ್ದಾರೆ. ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ ಮೋಹನ್ ಲಾಲ್ ಅವರು ಜಾರ್ಜ್ ಕುಟಿ ಪಾತ್ರದಲ್ಲಿ ನಟಿಸಿದ್ದಾರೆ. ಹಾಗೆ ಮೀನಾ ಅವರು ರಾಣಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಅದ್ರ ಜೊತೆಗೆ ಆಶಾ ಶರತ್, ಅನ್ಸಿಬಾ ಹಸನ್, ಇಸ್ಟಾನ್ ಅಲಿ, ಸಿದ್ದಿಕಿ, ಕಾಲಾಭವನ್ ಶಾಜಾನ್, ರೋಷನ್ ಬಶೀರ್ ಅನೇಕ ನಟರು ಈ ಒಂದು ಮೂವಿಯಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ದೃಶ್ಯಂ ಒಂದು ಮಾಸ್ಟರ್ ಪೀಸ್ ಥ್ರಿಲ್ಲರ್ ಸಿನಿಮಾವಾಗಿದೆ ಅಂತಲೇ ಹೇಳ್ಬೋದು. ಕತೆ, ಚಿತ್ರಕ್ಕೆ ಅಭಿನಯ ಮತ್ತು ಕ್ಲೈಮ್ಯಾಕ್ಸ್ ಎಲ್ಲವೂ ಅದ್ಭುತವಾಗಿದೆ. ನೀವು ಇನ್ನೂ ಈ ಒಂದು ಚಿತ್ರವನ್ನು ನೋಡಿಲ್ಲವಾದರೆ ತಪ್ಪದೆ ನೋಡಿ. ಥ್ರಿಲ್ಲರ್ ಪ್ರಿಯರು ಇದು ಕಡ್ಡಾಯವಾಗಿ ನೋಡಬಹುದಾದ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ದೃಶ್ಯಂ ಮೂವಿಯ ಸಂಪೂರ್ಣ ರಿವ್ಯೂ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.